ಉಳ್ಳಾಲದಲ್ಲಿ ಹಾಡು ಹಗಲೇ ಬ್ಯಾಂಕ್ಗೆ ನುಗ್ಗಿದ 5 ಜನ ದರೋಡೆಕೋರರ ತಂಡ ಗನ್ ತೋರಿಸಿ ಕೋಟ್ಯಾಂತರ ರೂಪಾಯಿ ದೋಚಿ ಪರಾರಿಯಾದ ಘಟನೆ ಬ್ಯಾಂಕ್ ಗ್ರಾಹಕರನ್ನ ಬೆಚ್ಚಿ ಬೀಳಿಸಿದೆ. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಕೆಸಿ ರಸ್ತೆಯ ಕೋಟೆ ಕಾರು ಸಹಕಾರಿ ಬ್ಯಾಂಕ್ನಲ್ಲಿಯೇ ಮಧ್ಯಾಹ್ನ 1ರಿಂದ 1:30ರವರೆಗೆ ನಡೆದಿದೆ. ದರೋಡೆಕೋರರು ಫಿಯಟ್ ಕಾರ್ನಲ್ಲಿ ಬಂದಿದ್ರು ಎನ್ನಲಾಗಿದೆ. ಅಲ್ಲದೆ ಅವರು ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕಿದ್ರು. ಬ್ಯಾಂಕ್ ಸಿಬ್ಬಂದಿಗೆ ಗನ್, ತಲ್ವಾರ್, ಮಚ್ಚು, ಲಾಂಗ್ ಹಿಡಿದು ಹೆದರಿಸಿ ದರೋಡೆ ಮಾಡಿದ್ದು. ಅಂದಾಜು 10ರಿಂದ 12 ಕೋಟಿ ಚಿನ್ನಾಭರಣ, ನಗದು ದೋಚಿಕೊಂಡು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಎಂದು ಗೊತ್ತಾಗಿದೆ. ಇದು ಬ್ಯಾಂಕ್ ಸಿಸಿಟಿವಿ ರಿಪೇರಿಗೆ ಹೋಗಿತ್ತು. ಮಧ್ಯಾಹ್ನ ಸ್ಥಳೀಯರು ಮುಸ್ಲಿಮರು ಹೆಚ್ಚಿರುವ ಪ್ರದೇಶವಾಗಿರುವುದರಿಂದ ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಪೊಲೀಸರು ಮಂಗಳೂರಿನ ಸಿಎಂ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ನಲ್ಲಿದ್ದರು. ಸಮಯ ನೋಡಿ ದರೋಡೆಕೋರರು ಹೊಂಚು ಹಾಕಿ ಲೂಟಿ ಮಾಡಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ಮಾಹಿತಿ ಅರಿತು ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಭಾಪತಿ ಯುಟಿ ಖಾದರ್ ಪೊಲೀಸರು ಹಾಗೂ ಬ್ಯಾಂಕ್ ಸಿಬ್ಬಂದಿಯಿಂದ ಮಾಹಿತಿ ಪಡೆದರು.